ಅಲ್ಲಿ ಅನ್ಯಾಯ ಆಗ್ತದೆ, ಬಿಜೆಪಿ ಶಾಸಕರು ಕಡಿಮೆ ಕೊಡ್ತಾರೆ ನೋಡಿ. ಶಿವರಾಜ್ ತಂಗಡಗಿ ಅವರು ಏನಿದ್ರು ಕೂಡ ಪಾಪ ಅವ್ರಿಗೊಂದು ಭಯ ಸ್ಟಾರ್ಟ್ ಆಗಿದೆ, ಬೊಮ್ಮ ಆಗಿದೆ. ಇನ್ನೊಂದು ವಿಷಯ ಏನಂತಂದರೆ, ನಮ್ಮ ಸಹೋದರ ಹೇಮಲತಾ ನಾಯ್ಕ ಅವರು ಒಂದು ವಿಷಯ ಏನಂತಂದರೆ, ತಂಗಡಿಗೆಗೆ ಪರಮೇಶ್ವರ್ ಅವರು ಮೈಸೂರಲ್ಲಿ ಹೇಳಿಕೆ ಕೊಟ್ಟರು, ಬೇಗನೆ ಕಾಂಗ್ರೆಸ್ ಕಚೇರಿ ಮುಗಿಸ್ರಿ, ಯಾವ ಕ್ಷಣದಲ್ಲಿ ನಮ್ಮ ಸರ್ಕಾರ ಏನಾಗುತ್ತೆ ಗೊತ್ತಿಲ್ಲ, ಒಂದು ಕಾಂಗ್ರೆಸ್ ಆಫೀಸು ಆಗಲಿ ಅಂತೇಳಿ ಅವ್ರು ಹೇಳಿರುವಂಥ ಮಾತು. ನಮ್ಮ ಹೊಸಪೇಟೆ ಗವಿಯಪ್ಪ ಅವರು ದುಃಖ ಅವ್ರ ಮಾತುಗಳಲ್ಲಿ ಬಹಿರಂಗವಾಗಿ ಮಾಧ್ಯಮಗಳಲ್ಲೇ ವ್ಯಕ್ತಪಡಿಸಿದರು, ಅಭಿವೃದ್ಧಿಗೆ ಹಣ ಸಿಗ್ತಾ ಇಲ್ಲ ಅಂತೇಳಿ. ರಾಜು ಕಾಗೆ ಅವರು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಅಂತೇಳಿ ಇವತ್ತು ತುಂಬ ಕಾಂಗ್ರೆಸ್ ಶಾಸಕರೇ ಭಯಭೀತರಾಗಿದ್ದಾರೆ. ಅದರಲ್ಲಿ ತುಂಬ ಭಯಸ್ಥರಾಗಿರುವಂಥವ್ರು ಈ ಕೊಪ್ಪಳ ಜಿಲ್ಲೆಯ ಮಂತ್ರಿ ಶಿವರಾಜ್ ತಂಗಡಗಿ. ಯಾಕೆ ಅಂತಂದರೆ, ಮೊನ್ನೆ ನಾನು ಅದನ್ನು ಹೇಳ್ತಾ ಇದ್ದೆ, ನಾನು KKRDB ವಿಚಾರದಲ್ಲಿ ಬಂದರೆ 140 ಕೋಟಿ ಹಣ ಬಂದಾಗ ಗಂಗಾವತಿ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ನ್ಯಾಯಪೈಸೆ ಕೂಡ ಕೊಟ್ಟಿಲ್ಲ. ನಮ್ಮ ದೊಡ್ಡನಗೌಡರು ಕುಷ್ಟಗಿ ಕ್ಷೇತ್ರಕ್ಕೆ ಕೇವಲ 5 ಕೋಟಿ ಅಮೌಂಟ್ ಮಾತ್ರ ಕೊಟ್ಟರು. ಇವತ್ತು ಇಡೀ ಕೊಪ್ಪಳ ಜಿಲ್ಲೆಯಲ್ಲಿ ತಂಗಡಗಿ ಮತ್ತು ಹಿತ್ನಾಳಿಬ್ಬರು ಹಂಚ್ಕೊಂಡ್ಬಿಟ್ಟು ಅಮೌಂಟ್ ಎಂಟೈರ್ 140 ಕೋಟಿಯಲ್ಲಿ 130 ಕೋಟಿ ಹಣ ಅವರೇ ತಗೊಂಡಿದ್ದಾರೆ. ನನ್ನ ಗಂಗಾವತಿಯಲ್ಲಿರುವಂಥ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ ಅಂತಂದರೆ, ಇನ್ನೊಂದು ವಾರದಲ್ಲಿ ಮುಖ್ಯಮಂತ್ರಿ ಸರ್ಕಾರ ಹೋಗ್ಬಿಟ್ರೆ ನನ್ನ ಅಧಿಕಾರ ಕೂಡ ಹೋಗ್ಬಿಡುತ್ತೆ. ನನಗಿದೇ ಇನ್ನು ಕೊನೆ, ನೆಕ್ಸ್ಟ್ ಯಾರು ಮುಖ್ಯಮಂತ್ರಿ ಆಗ್ತಾರೋ, ಯಾವ ಸರ್ಕಾರ ಬರುತ್ತೆ ಗೊತ್ತಿಲ್ಲ. ಸೊ ಹಾಗಾಗಿ ನನಗಿರುವಂಥ ಈ ಕೊನೆಯ ಅವಕಾಶವನ್ನು ಆ KKRDB ಫಂಡನ್ನು ನನ್ನ ಕ್ಷೇತ್ರಕ್ಕೆ ನಾನು ಹಾಕ್ಕೊಂಡಿದ್ದೇನೆ. ಮುಂದೆ ನನಗೆ ಅಧಿಕಾರ ಸಿಗುವಂಥ ಒಂದು ಭರವಸೆ ಕೂಡ ಇಲ್ಲ ಅಂಥೇಳಿ ನಮ್ಮ ರಾಜ್ಯದ ಒಬ್ಬ ಮಂತ್ರಿ, ಈ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಮಂತ್ರಿ ಶಿವರಾಜ್ ತಂಗಡಗಿ ಎಷ್ಟು ಭಯದಲ್ಲಿದ್ದಾರೆ ಅನ್ನೋದಕ್ಕೆ ಆ KKRDB ಫಂಡು ಇವತ್ತು ಕೇಂದ್ರ ಸರ್ಕಾರ ಏನು ನಮ್ಮ ಇಡೀ ಕಲ್ಯಾಣ ಕರ್ನಾಟಕದ ಕ್ಷೇತ್ರಗಳ ಎಲ್ಲ ಅಭಿವೃದ್ಧಿಗೋಸ್ಕರ ಹಣ ಇಟ್ಟರೆ ಗಂಗಾವತಿಗೆ ಒಂದು ನ್ಯಾಯಪೈಸೆ ಕೂಡ ಕೊಟ್ಟಿಲ್ಲ ಅಂತಂದರೆ ಆ ಮಂತ್ರಿ ಸ್ಥಾನ ಕಳ್ಕೊತಾ ಇದ್ದೀನಿ, ಸರ್ಕಾರ ಹೋಗ್ತಾ ಇದೆ ಅನ್ನೋ ಇಂಡಿಕೇಶನ್ ಶಿವರಾಜ್ ತಂಗಡಗಿನೇ ಇವತ್ತು ನಮ್ಮ ಜಿಲ್ಲೆಯಲ್ಲಿ ತೋರಿಸ್ತಾ ಇದ್ದಾರೆ. ಸರ್ಕಾರ ಕೆಡುತ್ತಾರೆ ಯಾರು ಸರ್, ನೀವಂತ